ನಂಬರ್ 1 ಫಸ್ಟ್ ಆಸ್ಕರ್ ಅವಾರ್ಡ್ ಪಕ್ಕ. ಯಾವ ಚಾನಲ್ ಬೆಂಕಿ ಮೂವಿ ಚೆನ್ನಾಗಿದೆ, ಸಖತ್ತಾಗಿದೆ, ನೋಡ್ಬೇಕು. ಸೂಪರ್. ತುಂಬಾ ಚೆನ್ನಾಗಿದೆ, ಹೋಗಿ ಎಲ್ಲರೂ ನೋಡಿ ಥಿಯೇಟರ್ ಅಲ್ಲಿ. ಎರಡು ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಗೂಸ್ ಬಂಪ್ಸ್ ಬರುತ್ತೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತು ನಂಗೆ. ಆಕ್ಚುಲಿ ನನ್ಗೆ ಆ ಮಂಗ್ಳೂರ್ ಟ್ರೆಡಿಷನ್ಸ್ ಮತ್ತೆ ಆ ದೈವದ್ದೆಲ್ಲ ಗೊತ್ತು, ಬಿಕಾಸ್ ನಾನು ಕಲ್ತಿದ್ ಮಂಗ್ಳೂರಲ್ಲೇ. ಸೊ ಅದು ನನ್ಗೆ ತುಂಬಾ ಎಮೋಷನಲ್ ಅನಿಸ್ತು, ಮತ್ತೆ ಎಮೋಷನಲಿ ಕನೆಕ್ಟ್ ಆಯ್ತು ಮೂವಿ. ಅಂಡ್ ರಿಷಬ್ ಸರ್ ಬಂದು ತುಂಬಾ ಚೆನ್ನಾಗಿ ಅದನ್ನ ಪೋರ್ಟ್ರೇ ಮಾಡಿದಾರೆ. ಅಂದ್ರೆ ದೈವದ್ದು ಮತ್ತೆ ಟ್ರೆಡಿಷನ್ಸ್ ಮತ್ತೆ ಇಟ್ಸ್ ಆಲ್ ಅಬೌಟ್ ಮೇಕಿಂಗ್ ತುಂಬಾ ಚೆನ್ನಾಗಿದೆ. ಮತ್ತೆ ಆ ಸಸ್ಪೆನ್ಸ್ ಕ್ಯಾರಿ ಮಾಡಿರೋದಾಗ್ಬೋದು, ಆ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿದೆ ಓವರ್ ಆಲ್. ಆಕ್ಚುಲಿ ನಾನು ಎಮೋಷನಲ್ ಅದೇ, ಬಿಕಾಸ್ ನಾನು ಎಮೋಷನಲಿ ಕನೆಕ್ಟ್. ನಾನು 4 years ಅಲ್ಲಿ ಕಲ್ತಿದ್ರಿಂದ ಅದು ಟ್ರೆಡಿಷನ್ಸ್ ಬಗ್ಗೆ ನಂಗೆ ಗೊತ್ತು. ಸೊ ಬೇರೆಯವ್ರಿಗೆ ಹೇಗೆ ಅನ್ನಿಸ್ತು ನಂಗೆ ಗೊತ್ತಿಲ್ಲ, ನನ್ಗೆ ಆ ಗೂಸ್ಬಂಪ್ಸ್ ಮೂಮೆಂಟ್ ಬಂದಾಗ ನಾನು ಎಮೋಷನಲ್ ಆದೆ. ಬಟ್ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದೆ. ಅದು ರಿಯಲಿಸ್ಟಿಕ್ ಆಗಿತ್ತು, ಏನೋ ನಮ್ಮ ಮುಂದೆನೆ ಬಂದು ನಿಂತಿದೆ ಅನ್ನೋ ತರ. ವಿ ಕ್ಯಾನ್ ಸೆನ್ಸ್ ದಟ್ ವೈಬ್. ಆ ತರ ಇತ್ತು, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ತುಂಬಾ ಚೆನ್ನಾಗಿತ್ತು. ಔಟ್ ಆಫ್ 5 4.9. ಕಾಂತಾರನ. ಸೊ ನನ್ಗೆ ಎರಡೂ ಇಷ್ಟ ಆಯ್ತು, ಎರಡೂ ಚೆನ್ನಾಗಿತ್ತು. 4.9 ಏನಕ್ಕೆ ಅಂತಂದ್ರೆ ಒಂದಲ್ಲ ಒಂದು ಮಿಸ್ಟೇಕ್ಸ್ ಇರುತ್ತೆ ಅಂತ, ಅಷ್ಟು ಬಿಟ್ರೆ 5 ಔಟ್ ಆಫ್ 5 ಏನೇ. ಇಟ್ಸ್ ಆಲ್ ಅಬೌಟ್ ನಮ್ಗೆ ಇನ್ನೊಂದು ಪ್ರೈಡ್ ಮೂಮೆಂಟ್ ಏನು ಅಂತಂದ್ರೆ ನಮ್ ಕನ್ನಡ ಮೂವಿ. ಸೊ ವರ್ಲ್ಡ್ ವೈಡ್ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಒಳ್ಳೇದು. ಸೊ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ರೌಡ್. ಈಸ್ ಇನ್ಕ್ರೆಡಿಬಲ್, ಆಸಮ್. ಸಖತ್ತಾಗಿದೆ, ಸೂಪರ್ ಆಗಿದೆ. ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ. ಸೂಪರ್ ಆಗಿದೆ ಬ್ರೋ. ನಾವು ಕೊಟ್ಟಿರೋ ದುಡ್ಡು ಕಡಿಮೆನೇ ಆಯ್ತು, ಇನ್ನ ಜಾಸ್ತಿ ಕೊಟ್ಟು ನೋಡುವಂತ ಮೂವಿ. ಸೊ ನಮ್ಮ ಹೆಮ್ಮೆ ಕನ್ನಡ ಸಿನಿಮಾ, ದಯವಿಟ್ಟು ಎಲ್ಲರೂ ನೋಡ್ಬೇಕಾಗಿದೆ. ತುಂಬಾ ಚೆನ್ನಾಗಿದೆ. ಒಂದೇನು ಅಂದ್ರೆ ರಾಕೇಶ್ ಪೂಜಾರಿ ಒಬ್ರು ಇದಾಗಿದ್ದು, ಬಟ್ ಅವ್ರನ್ನು VFX ಅಲ್ಲಿ ಕವರ್ ಮಾಡಿದ್ದಾರೆ. ಬಟ್ ಹೇಳ್ದಂಗೆ ಯಾರು ಕನ್ನಡಿಗರು ಮಿಸ್ ಮಾಡ್ಕೊಳ್ದೆ ನೋಡುವಂತ ಮೂವಿ, ದಯವಿಟ್ಟು ನೋಡಿ. ಅದು ನೋಡೋದ್ರನ್ನ ಗೊತ್ತಾಗತ್ತೆ ಬ್ರೋ. ನಾನು ಇವಾಗ್ಲೇ ಹೇಳಿದ್ರೆ ಅದು ಸರಿ ಹೋಗಲ್ಲ, ಬಟ್ ಮೂವಿಯಲ್ಲಿ 2 ಸಸ್ಪೆನ್ಸ್ ಇದೆ, ಅದು ನೋಡೋದ್ರನ್ನ ಗೊತ್ತಾಗತ್ತೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಬ್ರೋ, ಅದೇ ಹೇಳಿದ್ದು ನಿಮ್ಗೆ. ಸೆಕೆಂಡ್ ಸಸ್ಪೆನ್ಸ್ ಕ್ಲೈಮ್ಯಾಕ್ಸ್ ಎಲ್ಲ ಗೊತ್ತಾಗೋದು. ಫಸ್ಟ್ ಸಸ್ಪೆನ್ಸ್ ಬಂದು ಆಲ್ಮೋಸ್ಟ್ ಒಂದು 3/4 ಮೂವಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಎಲ್ಲ ಮೂವಿ ಮೂಮೆಂಟ್ಸ್ ಬ್ರೋ. ಫಸ್ಟ್ ಸ್ಟಾರ್ಟಿಂಗ್ ಫ್ರಮ್ ಇದರಿಂದ ಕಾಂತಾರ ಫಸ್ಟ್ ಚಾಪ್ಟರ್ ಇಂದ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ. ಗೂಸ್ ಬಂಪ್ಸ್ ಅಂತೂ ನೀವು ಕೇಳಂಗೆ ಇಲ್ಲ. ಬೇಡ ಅಂದ್ರೆ ಎದ್ದೆದ್ದು ಬರುತ್ತೆ ಆ ತರ. ತುಂಬಾ ಚೆನ್ನಾಗಿದೆ. ಕಾಂತಾರ ಚಾಪ್ಟರ್ 1 ಅದಿದ್ರನೆ ಇದಿದ್ರನೆ ಅದು. ಸೊ ಎರಡೂ ಚೆನ್ನಾಗಿದೆ. ನನ್ನಂಗೆ ಕೇಳಿದ್ರೆ 9.9 ಬ್ರೋ. ಕನ್ನಡಿಗನಾಗಿ ತುಂಬಾ ಚೆನ್ನಾಗಿದೆ. ಅದೇ ಚೆನ್ನಾಗಿದೆ, ತುಂಬಾ ನೋಡ್ದು ಎಂಜಾಯ್ ಆಯ್ತು. ಬೋರ್ ಅಂತ ಎಲ್ಲ ಅನ್ನಿಸ್ಲಿಲ್ಲ. ಸೊ ಎಲ್ಲ ಚೆನ್ನಾಗಿದೆ. ಒಟ್ಟು ಅವ್ರದಂತೂ ನೆಕ್ಸ್ಟ್ ಲೆವೆಲ್, ಮಾತಾಡಕ್ಕೆ ಆಗಲ್ಲ. ಚೆನ್ನಾಗಿ ಮಾಡಿದ್ದಾರೆ, ನ್ಯಾಚುರಲ್ ಆಗೇ ಇತ್ತು. ಸೊ ಅವ್ರ ಆಕ್ಟಿಂಗ್ ಬಗ್ಗೆ ಏನು ಮಾತಾಡಕ್ಕಲ್ಲ, ಚೆನ್ನಾಗಿದೆ. ನಂಗೆ ಸೆಕೆಂಡ್ ಹಾಫ್ ತುಂಬಾ ಎಂಗೇಜಿಂಗ್ ಆಗಿದೆ, ಯಾಕೆಂದ್ರೆ ನಂಗೆ ಸ್ವಲ್ಪ ಆಕ್ಷನ್ ಅಂದ್ರೆ ತುಂಬಾ ಇಷ್ಟ. ಸೊ ಆಕ್ಷನ್ ಸೆಕೆಂಡ್ ಹಾಫ್ ಮೇಲೆ ಇದೆ, ಜಾಸ್ತಿ ಇದೆ. ಸೊ ಅವಾಗ ಸೆಕೆಂಡ್ ಹಾಫ್ ತುಂಬಾ ಎಂಗೇಜ್ ಆಗಿತ್ತು. ಫಸ್ಟ್ ಹಾಫ್ ಚೆನ್ನಾಗಿದೆ, ಸ್ಟೋರಿ ಬಿಲ್ಡ್ ಆಗೋದು ಫಸ್ಟ್ ಹಾಫ್ ಇಂದಾನೆ. ಸೊ ಎರಡೂ ಚೆನ್ನಾಗಿದೆ. ಸಸ್ಪೆನ್ಸ್ ಚೆನ್ನಾಗಿದೆ, ಕಾಮಿಡಿ ಎಲ್ಲ ಸಸ್ಪೆನ್ಸ್ ಚೆನ್ನಾಗಿದೆ. ಲಾಸ್ಟ್ ಇನ್ನೂ ದೊಡ್ಡ ಸಸ್ಪೆನ್ಸ್ ಕೊಡ್ತಾರೆ, ಅದಿನ್ನ ಚೆನ್ನಾಗಿರುತ್ತೆ. ಅವ್ರು ಡಿಫ್ರೆಂಟ್ ರೋಲ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಒಂದು ಚೆನ್ನಾಗಿದೆ, ಡಿಫ್ರೆಂಟ್ ರೋಲ್ ಕೊಟ್ಟಾಗ ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲ. 9.8.